ಎಲ್ಲರಿಗೂ ನಮಸ್ಕಾರ. ನಾನೆಲ್ಲರಿಗೂ ನಮಸ್ಕಾರ ಅಂತ ಹೇಳಿದೆ. ನಮಸ್ಕಾರಕ್ಕೆ ಪ್ರತಿ ನಮಸ್ಕಾರ ಕೊಡೋದು ಮುಳುಬಾಗಿನ ಸಂಸ್ಕಾರ. ಮುಳುಬಾಗಿನ ಸಂಸ್ಕಾರ ಅದು. ನಮಸ್ಕಾರ. ಮುಂದೆ ಮಾತ್ರ ಟಿಫನ್ ಮಾಡಿದಾಗ ಹಿಂದೆ ಟಿಫನ್ ಮಾಡಿಲ್ಲ ಅಂತ ಕಾಣಿಸ್ತದೆ. ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾಗಿರ್ತಕ್ಕಂಥ ಮಾನ್ಯ ಗಂಗರಾಮ್ ಸರ್ ಅವರೇ, ತಾಲೂಕು ದಂಡಾಧಿಕಾರಿಗಳಾಗಿರ್ತಕ್ಕಂಥ ಬಿ ಆರ್ ಎಂ ಮುನೇಂಡಪ್ಪ ಅವರೇ, ನನ್ನ ನೆಚ್ಚಿನ ಗುರುಗಳಾಗಿರ್ತಕ್ಕಂಥ ನನ್ನ ಪಾಲಿನ ದೇವರು ಆಗಿರ್ತಕ್ಕಂಥ, ನಾನು ಈ ಮಟ್ಟಕ್ಕೆ ಬರಬೇಕಾದ್ರೆ ನನಗೆ ಒಳ್ಳೆಯ ರೀತಿಯಲ್ಲಿ ದಾರಿ ಕಲಿಸ್ಕೊಳ್ತಕ್ಕಂಥ ನಮ್ಮ ಜಿ ಮಾಸ್ಟರ್ ಹಾಗೂ ನನ್ನ ಸೋದರಾಗಿರ್ತಕ್ಕಂಥ ಮುನೇಶ್ವರೇ, ಶಿವಮಣ್ಣವರೇ, ಜಗನ್ನಾಥವರೇ, ಮತ್ತೋರ್ವ ನಮ್ಮ ನಾಯಕರಾಗಿರ್ತಕ್ಕಂಥ ಬೇಡ್ ಜ್ಞಾನಶ್ರಮಣ್ಣವರೇ, ಹಾಗೂ ಇಂದಿನ ಹಾಗೂ ನಮ್ಮ ವೆಂಕೀರಪ್ಪವರೇ, ಸುಬ್ಬಣ್ಣವರೇ, ಭಾಸ್ಕರ್ ರೆಡ್ಡಿಯವರೇ, ಓಬಲ್ ರೆಡ್ಡಿಯವರೇ, ನಾರಾಯಣ ಮೇಷ್ಟ್ರೆ, ವೇದಿಕೆ ಹಿಂಭಾಗದಿರ್ತಕ್ಕಂಥ ಎಲ್ಲ ನನ್ನ ಆತ್ಮೀಯ ಪದಾಧಿಕಾರಿಗಳೇ, ಎಲ್ಲ ಹೆಸರು ಸ್ವಲ್ಪ ಮಿಸ್ ಆದರೆ ಕಷ್ಟ ಆಗ್ತದೆ ನನಗೆ, ಮತ್ತು ಬರಬೇಕಾದ್ರೆ ನೆಕ್ಸ್ಟ್ ಕಷ್ಟ ಆಗ್ತದೆ. ಎಲ್ರಿಗೂ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ನನ್ನ ಸಹಪಾಠಿಗಳಿಗೆ, ಆನಂದ್ ಅವರೇ, ಎಲ್ರಿಗೂ ನಮಸ್ಕರಿಸುತ್ತಾ, ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ನನ್ನ ಮಹನೀಯರಿಗೂ, ಎಲ್ಲ ಮಕ್ಕಳಿಗೂ ನಮಸ್ಕರಿಸುತ್ತಾ, ಇವತ್ತಿನ ಮಕ್ಕಳು ತುಂಬ ಸೊಗಸಾಗಿ ರೆಡಿಯಾಗಿ ಬಂದಿದ್ದಾರೆ. ನಾನು ಕೂಡ ರೆಡಿಯಾಗಿ ಬಂದಿದ್ದೆ ನೋಡೋಣ ಅಂತ. ನಾನು 12ವರೆಗೆ ಡೇಟ್ ಕೊಟ್ಟಿದ್ದೆ. 12ವರೆಯಿಂದ 2 ಗಂಟೆ ತನಕ ಮಕ್ಕಳ ಜೊತೆ ಇರ್ತೀನಿ, ನಾನು ಡ್ಯಾನ್ಸ್ ನೋಡಬೇಕು ಅಂತಂದೆ. ಇಲ್ಲ ಸರ್, ನಾವು ರೆಡಿ ಆಗಿದ್ದೀನಿ, ನೀವು ಬಂದುಬಿಡಿ ಅಂತ ಕರೆದ್ರು. ಈ ಮಕ್ಕಳು ನೈಟೆಲ್ಲ ರೆಡಿಯಾಗಿ ಬಂದು ಪಾಪ ಡ್ಯಾನ್ಸ್ ಆಡ್ಬೇಕಂತ ಬಂದರೆ ಮೈಕ್ ಏನೋ ಪಾಪ ಎಡವಟ್ ಆಗಿದೆ, ಅದಲ್ವಾ? ಸ್ವಲ್ಪ ಇನ್ವೆಸ್ಟ್ ಮಾಡಿ, ಕಾರ್ಯಕ್ರಮ ಅಂದಮೇಲೆ ಸ್ವಲ್ಪ ಇನ್ವೆಸ್ಟ್ಮೆಂಟು ಬೇಕಾಗ್ತದೆ. ಮೈಕಿಗೋ ಪಾಡೋ ಬೇಕಾಗುತ್ತೆ. ಎಲ್ಲ ಬಂದು ಗೌರ್ಮೆಂಟ್ ದುಡ್ಡಲ್ಲಿ ಎಳ್ದಾಕ್ಬಿಡ್ತೀನಿ ನೀವೆಲ್ಲ ಸೇರ್ಕೊಂಡು, ಅದಲ್ವಾ? ಸೊ ಮೇನ್ ಏನಂತಂದರೆ, ಈ ಥರ ಪ್ರತಿಭಾ ಕಾರಂಜಿ ಅಂತ ಬಂದಾಗ ನಾನೆಲ್ಲ ನಿಮ್ಮ ಹತ್ರ ಒಂದು ಸಿಸ್ಟಮ್ನ ಅಳವಡಿಸ್ಕೊಳ್ಳಿ ಅಂತ ಹೇಳ್ತೀನಿ. ಈ ಮುಳಬಾಗಿಲು ತಾಲೂಕಲ್ಲಿ ಈ ಬ್ಯಾನರಲ್ಲಿ ಫೋಟೋ ಬರೋದು, ವೇದಿಕೆ ಮೇಲೆ ಕೂತ್ಕೊಳ್ಳೋದು ದೊಡ್ಡ ರೋಗ ಆಗ್ಬಿಟ್ಟಿದೆ. ಸತ್ಯಾಂಶ ಮಾತಾಡಿ ಬೈಕಲ್ಲಿ ಇವಾಗಲೇ ಬೈಕೊಂಬಿಡ್ರಿ ನಾನು, ಅದಲ್ವಾ? ಬೈಕಲ್ಲಿಗೆ ಈಗಲೇ ಬೈಕೊಂಬಿಡಿ, ಆಯ್ತಲ್ವಾ? ಈಗ ನೀವು ಬರಬೇಕಾದ್ರೆ ಮುಳಬಾಗಿಲು ಬರಬೇಕಾದ್ರೆ ಗೊತ್ತಾಗುತ್ತೆ ಮುಳಬಾಗಿಲು ಎಷ್ಟು ಕ್ಲೀನ್ ಆಗ್ತಾ ಇದೆ ಅಂತ. ಮೊದಲು ಹಬ್ಬ ಗಿಬ್ಬ ಆದರೆ ಓಡಾಡಲಿಕ್ಕೆ ಹೆಣ್ಮಕ್ಳು ಓಡಾಡೋಕ್ಕೆ ಆಗ್ತಾ ಇರಲಿಲ್ಲ, ಆಯ್ತಲ್ವಾ? ಸೊ ಇವತ್ತು ಒಂದೊಂದೇ ಕೆಲಸವನ್ನು ಕ್ಲೀನಾಗಿ ಮುಳಬಾಗಿಲು ಕ್ಲೀನ್ ಮಾಡ್ಕೊಂಡು ಬರ್ತಾಯಿದ್ದೀವಿ. ಏನಕ್ಕೆ ಅಂತಂದರೆ, ಸಮಾಜನ ತೊಳೆಯುವಂಥ ತೊಳೆಯುವಂಥ ಕೆಲಸ ನಾವೆಲ್ಲ ಮಾಡಬೇಕಾಗ್ತದೆ. ನಾಕೆ ಆಲೋಚ ಅಂತ ಕೂತ್ಕೊಂಡ್ರೆ ನಾನು ಮಾಡೋದೇ ಇರೋದು, ಅದಲ್ವಾ? ಇಂಥ ವೇದಿಕೆಗಳಲ್ಲಿ ಮೇಲೆ ಬರಮಾಡ್ಕೊಂಡು ಸನ್ಮಾನ ಮಾಡ್ಕೊಂಡು ಮುಂದೆ ಕೂರಿಸ್ಬೇಕು. ಮಕ್ಕಳಿಗೆ ಈ ವೇದಿಕೆ ಬಿಟ್ಕೊಡ್ಬೇಕು ನಾವು, ಹೌದಾನೆ? ಆವಾಗ ಮಕ್ಕಳ ಸ್ವಾರಸ್ಯನ ನಾವು ಅರ್ಥ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗ್ತದೆ. ಇಲ್ಲ ಹಂಗಲ್ಲ, ನನ್ನ ಸ್ಟೇಜಿಗೆ ಪಿಲ್ಲೆ ಇದೆ, 4 ಕೂಲಾರ್ ಮೇಲೆ ಇದೆ, ಬ್ಯಾನರ್ಲ ಫೋಟೋ ಎಲ್ಲಿದೆ, ಫೋಟೋ ರಾಲದೆ, ಇದು ಈ ಮುಳಬಾಗಿಲಲ್ಲಿ ಇದು ಹೋಗಬೇಕು. ಇದು ಬೈಕ್ ಒಳಗೆ ಹೋಗ್ಬೇಡ್ರಿ ಸ್ವಾಮಿ. ಯಾರು? ನಾನು ಸ್ವಲ್ಪ ಇದ್ದಕ್ಕಿದ್ದು ಹೇಳಿದ್ರೆ ನನ್ನ ಧರ್ಮ, ಅದಲ್ವಾ? ಇಲ್ಲಿ ಇತ್ತೀಚೆಗೆ ಬೇರೆ ಗಮನಿಸಿದ್ದೀನಿ, ಈ ದೀಪ ಹಚ್ತಾರಲ್ವಾ, 6 ಇಟ್ಟಿರ್ತಾರೆ. ಎಷ್ಟು ಜನ? 6 ದೀಪ ಇಟ್ಟಿರ್ತೀರಿ, 13 ಜನ ಇರ್ತಾರೆ. ಎಷ್ಟು ಜನ? ಅದು ಅಲಿಗೇಷನ್, MLA ನಸೆಟ್ಲ ಅಂಟಿಲ್ಲ ಅಂತ. ಅದಕ್ಕೆ ನಾನೇನು ಮಾಡ್ತೀನಿ, ಎಲ್ಲ ಕಡೆ ಒಂದೇ ಹಾಕ್ಬಿಡ್ತೀನಿ ನಾನು. ಆಗಲ್ಲ. ಇದು ಏನಾಗುತ್ತೆ ಅಂದರೆ, ಸಮಾಜ ಕಟ್ಟುವಂಥ ಕೆಲಸ ಮಾಡಬೇಕು. ಯಾರೇ ಆಗಿರ್ಬೋದು, ನೀವಾಗಿರ್ಬೋದು, ನಾವಾಗಿರ್ಬೋದು, ಯಾರೇ ಆಗಿರ್ಬೋದು. ಸಮಾಜನ ಹಾಳು ಮಾಡ್ತಕ್ಕಂಥ ಕೆಲಸ ಯಾರೂ ಮಾಡೋಕ್ಕೆ ಹೋಗ್ಬಾರ್ದು ನಾವು. ಇವತ್ತು ಬಹುಶಃ 224 ಕ್ಷೇತ್ರದಲ್ಲಿ ಮುಳಬಾಗಿಲು ಕ್ಷೇತ್ರ MLA ಆಗಿದ್ದೀನಿ ಅಂತ ಲೈಫಲ್ಲಿ ನಾನು ಅಂದ್ಕೊಂಡು ಆಗ್ತೀನಿ ಅಂತ. ಅಟ್ಲೀಸ್ಟ್ ಅದು ನ್ಯಾಯ ಕೊಡ್ತಕ್ಕಂಥ ಕೆಲಸ ಆದರೂ ಮಾಡಬೇಕಾಗುತ್ತೆ ನಾವು ಯಾವ ಪಾರ್ಟಿ ಆಗಲಿ. ಸೊ ಇವತ್ತಿನ ಅರ್ಥಗರ್ಭತಕ್ಕಂಥ ಕಾರ್ಯಕ್ರಮ ಇವತ್ತು. ಮಕ್ಕಳನ್ನ ಸ್ವಾರಸ್ಯವನ್ನು, ವೇದಿಕೆಯನ್ನು ಬಿಟ್ಕೊಟ್ಟು, ವೇದಿಕೆ ಮುಖಾಂತರ ಮಕ್ಕಳನ್ನ ಅವನ್ನು ನೋಡಿಬಿಟ್ಟು, ಇವತ್ತು ಖಾಸಗಿ ಶಾಲೆಗೆ ಹೋದರೆ ಆ ಡ್ರೆಸ್ ನಾವು ತರೋಕ್ಕಾಗುತ್ತಾ? ಆ ಕಾಸ್ಟ್ಯೂಮ್ಸ್ ನಾವು ಹಾಕೋಕ್ಕಾಗುತ್ತಾ? ಇವಾಗ ಸಾಕಷ್ಟು ಶಾಲೆಗೆ ಹೋಗ್ತೀನಿ, ಕಾಸ್ಟ್ಯೂಮ್ ಎಲ್ಲಿ ಖಾಸಗಿ ಶಾಲೆಗೆ, ಆ ಮಕ್ಕಳು ಕಾಸ್ಟ್ಯೂಮ್ಸ್ ನಾವು ತರೋಕ್ಕಾಗಲ್ಲ. ಯಾಕಂದ್ರೆ ನಾವು ಬಡ ಮಕ್ಕಳು ನಾವು ನಮ್ಮಲ್ಲಿಲ್ಲ. ಬಟ್ ಆ ಮಕ್ಕಳ ಪ್ರತಿಭೆನ ಬಂದಾಗ ಇವತ್ತು ನನಗೊಂದು ವಿಷಯ, ಈಗ ತಾನೇ ಒಂದು ವಿಷಯ ಗೊತ್ತಾಯಿತು. ಇಡೀ ನಮ್ಮ ಮೊರಾರ್ಜಿ ದೇಸಾಯಿ ಏನಿದೆ ಇಡೀ ಕರ್ನಾಟಕ ರಾಜ್ಯದಲ್ಲಿ, ಮೊರಾರ್ಜಿ ದೇಸಾಯಿ ಎಷ್ಟು ಜನ ಮಕ್ಕಳು ಎಕ್ಸಾಮ್ ಬರೆದವರು, ಅದರಲ್ಲಿ 50% ಮಕ್ಕಳು ಮುಳಬಾಗಿಲವರು. ಇವತ್ತು ನಾವು ಕೂಡ ಯಾವುದಕ್ಕೂ ಕಮ್ಮಿ ಇಲ್ಲ ಅಂತ ಕಾಂಪಿಟೇಷನ್ಗೆ ಹೋಗ್ತಾ ಇದ್ದೀವಿ. ನಿಮ್ಗೆ ಗೊತ್ತಿರಲಿ, ಯಾವ ಸಿಂಗಿಂಗ್ ಕಾಂಪಿಟೇಷನ್ಗೆ ಹೋಗಲಿ, ಯಾವ ಸರಿಗಮಪ ಹೋಗಲಿ, ನಮ್ಮಲ್ಲಿ ಯಾರೂ ಬರ್ತಾ ಇಲ್ಲ. ಅಂಥ ಮಕ್ಕಳನ್ನ ವೇದಿಕೆಯಲ್ಲಿ ಬಿಟ್ಕೊಟ್ಟು ಇಂಥ ವೇದಿಕೆಯಿಂದ ಆಚೆ ತಗೊಬರ್ತಕ್ಕಂಥ ಕಾರ್ಯಕ್ರಮ ನಾವು ಮಾಡಬೇಕಾಗ್ತದೆ. ಅದರ ಕರ್ತವ್ಯ ನಾವೆಲ್ಲ ಮಾಡಬೇಕಾಗುತ್ತೆ. ಯಾಕಂದರೆ
ನಮಗಿರ್ತಕ್ಕಂಥ ಏಕೈಕ ಪ್ಲಾಟ್ಫಾರ್ಮ್ ಅಂತಂದರೆ ನಮಗೆ ಈ ಒಂದು ಸ್ಕೂಲ್ ಮಕ್ಕಳು ಏನೇ ನಮ್ಮ ಸರ್ಕಾರಿ ಶಾಲಾ ಮಕ್ಕಳು, ಇದನ್ನು ನಾವು ಉಳಿಸ್ಕೊಳ್ಳೋಕ್ಕಾಗಲಿಲ್ಲ ಅಂತಂದರೆ ಜನಪ್ರತಿನಿಧಿ ನಾನು ಹಾಕಿರಬೇಕು, ಮೇಸ್ಟಾಗಿ ನೀವು ಹಾಕಿರಬೇಕು, ಬಿ ಒ ನೀವು ಹಾಕಿರಬೇಕು. ಈ ಕೆಲಸವನ್ನು ನಾವು ಮಾಡಬೇಕಾಗ್ತದೆ. ಇವತ್ತು ಒಳ್ಳೆಯ ಕಾರ್ಯಕ್ರಮ ಮಾಡ್ತಾಯಿದ್ದೀರಿ. ಇದಕ್ಕೆ ಸೊಗಸಾಗಿ ಒಳ್ಳೆ ಮೈಕ್ ಇಟ್ಕೊಂಡು ಮಕ್ಕಳಿಗೆ ಸ್ವಲ್ಪ ಕೊಟ್ಟಿದ್ರೆ ಖಂಡಿತವಾಗ್ಲೂ ಒಳ್ಳೆ ಉತ್ತೇಜನ ಕಾರ್ಯಕ್ರಮ ಆಗ್ತಾಯಿತ್ತು. ಸೊ ಮುಂದಿನ ದಿವಸದಲ್ಲಿ ಇದು ಮೋಸ್ಟ್ಲಿ ಇದೇ ಲಾಸ್ಟ್ ಕಾರ್ಯಕ್ರಮ, ಲಾಸ್ಟು ಈ ಒಂದು ಹಾಲನ್ನು AC ಹಾಲು ಮಾಡ್ತಾಯಿದ್ದೀವಿ. ನೀವು ಯಾವುದೋ ನೆಕ್ಸ್ಟ್ ಮೈಕಿಗೆ ಏನು ಹಾಕ್ಸ್ಬೇಕಾಗಿಲ್ಲ, ನಾನೇ ಹಾಕ್ಸ್ಕೊಡ್ತಾಯಿದ್ದೀನಿ. ಮೈಕೇನು ಹಾಕ್ಸಂಗಿಲ್ಲ, DJ ನಾನೇ ಹಾಕ್ಸ್ಕೊಡ್ತಾಯಿದ್ದೀನಿ. AC ಮತ್ತು DJ ಎಲ್ಲ ಹಾಕ್ಸ್ಕೊಡ್ತಾಯಿದ್ದೀನಿ. ಆಲ್ರೆಡಿ ವರ್ಕ್ ಮೇಲೆ ಸ್ಟಾರ್ಟ್ ಆಗಿದೆ. ಇನ್ನೊಂದು 1-2 ತಿಂಗಳಲ್ಲಿ ಇದನ್ನು AC ಹಾಲು ಮಾಡಿ ನಿಮ್ಗೆ ಬಿಟ್ಕೊಡ್ತೀನಿ. ಅವಾಗ ಎಷ್ಟು ಬೇಕೋ ಮಾಡ್ಕೊಳ್ಳಿ. ಫ್ರೀಯಾಗಂತೂ ಬಿಟ್ಕೊಳ್ಳೋ, ತಲೆ ಕೆಸ್ಕೊಂಬಿಡಿ. ಫ್ರೀಯಾಗಂತೂ ಬಿಟ್ಕೊಡಲ್ಲ, ಆಯ್ತಲ್ಲ. ಅದಕ್ಕೊಂದು ಚಾರ್ಜ್ ಮಾಡಿ ಬಿಟ್ಕೊಡ್ತೀನಿ. ಅದಕ್ಕೊಂದು ಅರ್ಥ ಇರ್ತದೆ, ಹೌದಾನೆ? ಸೊ ಖಂಡಿತವಾಗ್ಲೂ ಈ ಕಾರ್ಯಕ್ರಮ ನನ್ನ ಕರೆದು ನನ್ನ ಈ ಟೈಮನ್ನು ನಾವು ಬಳಸ್ಕೊಂಡು ಈ ಮಕ್ಕಳಿಗೆ ಒಳ್ಳೆ ರೀತಿಯಲ್ಲಿ ಪ್ಲಾಟ್ಫಾರ್ಮ್ ಬರೋ ಥರ ಆಗಲಿ. 21ನೇ ತಾರೀಕು ಶಿಕ್ಷಕ ದಿನಾಚರಣೆ ತುಂಬ ಅದ್ದೂರಿಯಾಗಿ ನಾವು ಆಚರಣೆ ಮಾಡಿದ್ದೀವಿ. ಎಲ್ಲ ಹೆಣ್ಮಕ್ಳು ಸ್ಯಾರಿ ಮುಖಾಂತರ ಬರೋದು, ಎಲ್ಲ ಗಂಡು ಮಕ್ಕಳು ವೈಟ್ ಶರ್ಟ್ ಮುಖಾಂತರ ಬರೋ ಕಾರ್ಯಕ್ರಮನ ವಿಜೃಂಭಣೆಯಿಂದ ಅಂದ್ಕೊಂಡಿದ್ದೀವಿ. ಮೇಡಮ್ ನಿಮಗೆಲ್ಲ ವೈಟ್ ಶರ್ಟ್, ನಮಗೆ ನೈಯಕ್ಕೆ ಹೋಗ್ಬೇಡಿ, ಮತ್ತು ಕನ್ಫ್ಯೂಸ್ ಆಗ್ಬಿಟ್ಟಿರಿ, ಮತ್ತೆ ಎತ್ಕೊಂಡು ಹೋಗ್ಬಿಟ್ಟು, ಆಯ್ತಲ್ಲ. ಸೊ ತಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ನಮ್ಮ ಮೊನ್ನೆ ಗೌರವಾನ್ವಿತ ಗಂಗರಾಮರ ಅಧ್ಯಕ್ಷತೆಯಲ್ಲಿ, DC ಅವರ ಅಧ್ಯಕ್ಷತೆಯಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ. ಎಲ್ಲರನ್ನೂ ಬರಮಾಡ್ಕೊಳ್ಳೋಕ್ಕೆ ಇದು ವೇದಿಕೆ ಮುಖಾಂತರವಾಗಿ ನಾನು ಆಹ್ವಾನ ಮಾಡ್ತಾಯಿದ್ದೀನಿ. ದಯವಿಟ್ಟು ಶಿಕ್ಷಕ ದಿನಾಚರಣೆಯನ್ನು ತುಂಬ ಅದ್ಧೂರಿಯಾಗಿ, ವಿನೂತನವಾಗಿ, ಇನ್ನೊಬ್ಬರಿಗೆ ಎಕ್ಸಾಂಪಲ್ ಆಗಿ ಮಾಡ್ತಕ್ಕಂಥ ಕಾರ್ಯಕ್ರಮ ನಾವು ಮಾಡೋಣ ಅಂತ ಹೇಳ್ತಾ, ಈಗೊಂದು ಸೊಗಸಾಗಿರ್ತಕ್ಕಂಥ ಕಾರ್ಯಕ್ರಮ ಬರಮಾಡಿಕೊಂಡು ಇಷ್ಟು ಅವಕಾಶ ಕೊಟ್ಟಿದ್ದಕ್ಕೆ ತಮ್ಮೆಲ್ಲರಿಗೂ ಒಂದು ಸಹ ನಾನು ಇಲ್ಲಿಂದ ಹೊರಡ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ, ಒಳ್ಳೆಯದಾಗಲಿ.